ನಮಸ್ಕಾರ. ಜುಲೈ ತಿಂಗಳ ವಿಶೇಷ ದೃಶ್ಯಾವಳಿಗೆ ನಿಮಗೆಲ್ಲರಿಗೂ ಸ್ವಾಗತ. ಯಾವುದು, ಯಾವಾಗ, ಇದೆ, ಇವೆ. ಈ ದೃಶ್ಯಾವಳಿಯಲ್ಲಿ ನಾವು ಯಾವಾಗ ಇದೆ, ಯಾವಾಗ ಇವೆ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇವೆಯೋ ಅದು ಒಂದು ಇದ್ದರೆ ಆಗ ಇದೆ ಬಳಸಬೇಕು. ಉದಾಹರಣೆಗೆ, ಕಡತ ಇದೆ, ಮೊಟ್ಟೆ ಇದೆ, ಹೀಗೆ. ನಾವು ಯಾವುದರ ಬಗ್ಗೆ ಮಾತನಾಡುತ್ತಿದ್ದೇವೆಯೋ ಅವು ಒಂದಕ್ಕಿಂತ ಹೆಚ್ಚು ಇದ್ದರೆ ಆಗ ಇವೆ ಬಳಸಬೇಕು. ಉದಾಹರಣೆಗೆ, ಹಣ್ಣುಗಳು ಇವೆ, ಡಬ್ಬಿಗಳು ಇವೆ, ಹೀಗೆ. ಬನ್ನಿ ಇದನ್ನು ಹೆಚ್ಚು ಉದಾಹರಣೆಗಳ ಸಹಿತ ಅಭ್ಯಾಸ ಮಾಡಿ ಮನದಟ್ಟು ಮಾಡಿಕೊಳ್ಳೋಣ. ಮರಗಳು, ಒಂದಕ್ಕಿಂತ ಹೆಚ್ಚು ಮರಗಳು ಇವೆ, ಹಾಗಾಗಿ ಇವೆ. ಮರಗಳು ಇವೆ. ತಾರೆಗಳು, ಒಂದಕ್ಕಿಂತ ಹೆಚ್ಚು ತಾರೆಗಳು ಇವೆ, ಹಾಗಾಗಿ ಇವೆ. ತಾರೆಗಳು ಇವೆ. ಚೇಳುಗಳು, ಒಂದಕ್ಕಿಂತ ಹೆಚ್ಚು ಚೇಳುಗಳು ಇವೆ, ಹಾಗಾಗಿ ಇವೆ. ಚೇಳುಗಳು ಇವೆ. ಕುದುರೆ, ಒಂದು ಕುದುರೆ ಇದೆ, ಹಾಗಾಗಿ ಇದೆ. ಕುದುರೆ ಇದೆ. ಚೆಂಡುಗಳು, ಒಂದಕ್ಕಿಂತ ಹೆಚ್ಚು ಚೆಂಡುಗಳು ಇವೆ, ಹಾಗಾಗಿ ಇವೆ. ಚೆಂಡುಗಳು ಇವೆ. ಕಮಲಗಳು, ಒಂದಕ್ಕಿಂತ
ಒಂದಕ್ಕಿಂತ ಹೆಚ್ಚು ಕಮಲಗಳು ಇವೆ. ಹಾಗಾಗಿ ಇವೆ. ಕಮಲಗಳು ಇವೆ. ಕಡತಗಳು ಒಂದಕ್ಕಿಂತ ಹೆಚ್ಚು ಕಡತಗಳು ಇವೆ. ಹಾಗಾಗಿ ಇವೆ. ಕಡತಗಳು ಇವೆ. ಮೀನುಗಳು ಒಂದಕ್ಕಿಂತ ಹೆಚ್ಚು ಮೀನುಗಳು ಇವೆ. ಹಾಗಾಗಿ ಇವೆ. ಮೀನುಗಳು ಇವೆ. ಟಗರುಗಳು ಒಂದಕ್ಕಿಂತ ಹೆಚ್ಚು ಟಗರುಗಳು ಇವೆ. ಹಾಗಾಗಿ ಇವೆ. ಟಗರುಗಳು ಇವೆ. ಬೀಗಗಳು ಒಂದಕ್ಕಿಂತ ಹೆಚ್ಚು ಬೀಗಗಳು ಇವೆ. ಹಾಗಾಗಿ ಇವೆ. ಬೀಗಗಳು ಇವೆ. ಚಕ್ರಗಳು ಒಂದಕ್ಕಿಂತ ಹೆಚ್ಚು ಚಕ್ರಗಳು ಇವೆ. ಹಾಗಾಗಿ ಇವೆ. ಚಕ್ರಗಳು ಇವೆ. ಛತ್ರಿ ಒಂದು ಛತ್ರಿ ಇದೆ. ಹಾಗಾಗಿ ಇದೆ. ಛತ್ರಿ ಇದೆ. ಓಲಗಗಳು ಒಂದಕ್ಕಿಂತ ಹೆಚ್ಚು ಓಲಗಗಳು ಇವೆ. ಹಾಗಾಗಿ ಇವೆ. ಓಲಗಗಳು ಇವೆ. ಮೇಜುಗಳು
ಒಂದಕ್ಕಿಂತ ಹೆಚ್ಚು ಮೇಜುಗಳು ಇವೆ. ಹಾಗಾಗಿ ಇವೆ. ಮೇಜುಗಳು ಇವೆ. ಚಿಟ್ಟೆಗಳು ಒಂದಕ್ಕಿಂತ ಹೆಚ್ಚು ಚಿಟ್ಟೆಗಳು ಇವೆ. ಹಾಗಾಗಿ ಇವೆ. ಚಿಟ್ಟೆಗಳು ಇವೆ. ಸೇಬುಗಳು ಒಂದಕ್ಕಿಂತ ಹೆಚ್ಚು ಸೇಬುಗಳು ಇವೆ. ಹಾಗಾಗಿ ಇವೆ. ಸೇಬುಗಳು ಇವೆ. ಅಣಬೆಗಳು ಒಂದಕ್ಕಿಂತ ಹೆಚ್ಚು ಅಣಬೆಗಳು ಇವೆ. ಹಾಗಾಗಿ ಇವೆ. ಅಣಬೆಗಳು ಇವೆ. ಪಟಗಳು ಒಂದಕ್ಕಿಂತ ಹೆಚ್ಚು ಪಟಗಳು ಇವೆ. ಹಾಗಾಗಿ ಇವೆ. ಪಟಗಳು ಇವೆ. ತಿಮಿಂಗಿಲ ಒಂದು ತಿಮಿಂಗಿಲ ಇದೆ. ಹಾಗಾಗಿ ಇದೆ. ತಿಮಿಂಗಿಲ ಇದೆ. ಚಮಚಗಳು ಒಂದಕ್ಕಿಂತ ಹೆಚ್ಚು ಚಮಚಗಳು ಇವೆ. ಹಾಗಾಗಿ ಇವೆ. ಚಮಚಗಳು ಇವೆ. ತಬಲಗಳು ಒಂದಕ್ಕಿಂತ ಹೆಚ್ಚು ತಬಲಗಳು ಇವೆ. ಹಾಗಾಗಿ ಇವೆ. ತಬಲಗಳು ಇವೆ. ಹೂಜಿಗಳು
ಒಂದಕ್ಕಿಂತ ಹೆಚ್ಚು ಹೂಜಿಗಳು ಇವೆ. ಹಾಗಾಗಿ ಇವೆ. ಹೂಜಿಗಳು ಇವೆ. ಪುಸ್ತಕಗಳು. ಒಂದಕ್ಕಿಂತ ಹೆಚ್ಚು ಪುಸ್ತಕಗಳು ಇವೆ. ಹಾಗಾಗಿ ಇವೆ. ಪುಸ್ತಕಗಳು ಇವೆ. ಉಡುಪುಗಳು. ಒಂದಕ್ಕಿಂತ ಹೆಚ್ಚು ಉಡುಪುಗಳು ಇವೆ. ಹಾಗಾಗಿ ಇವೆ. ಉಡುಪುಗಳು ಇವೆ. ಟೋಪಿಗಳು. ಒಂದಕ್ಕಿಂತ ಹೆಚ್ಚು ಟೋಪಿಗಳು ಇವೆ. ಹಾಗಾಗಿ ಇವೆ. ಟೋಪಿಗಳು ಇವೆ. ಖಡ್ಗಗಳು. ಒಂದಕ್ಕಿಂತ ಹೆಚ್ಚು ಖಡ್ಗಗಳು ಇವೆ. ಹಾಗಾಗಿ ಇವೆ. ಖಡ್ಗಗಳು ಇವೆ. ಬೆಕ್ಕುಗಳು. ಒಂದಕ್ಕಿಂತ ಹೆಚ್ಚು ಬೆಕ್ಕುಗಳು ಇವೆ. ಹಾಗಾಗಿ ಇವೆ. ಬೆಕ್ಕುಗಳು ಇವೆ. ಕರಡಿಗಳು. ಒಂದಕ್ಕಿಂತ ಹೆಚ್ಚು ಕರಡಿಗಳು ಇವೆ. ಹಾಗಾಗಿ ಇವೆ. ಕರಡಿಗಳು ಇವೆ. ಕೋಳಿಗಳು. ಒಂದಕ್ಕಿಂತ ಹೆಚ್ಚು ಕೋಳಿಗಳು ಇವೆ. ಹಾಗಾಗಿ ಇವೆ. ಕೋಳಿಗಳು ಇವೆ. ಗಡಿಯಾರ.
ಒಂದು ಗಡಿಯಾರ ಇದೆ. ಹಾಗಾಗಿ ಇದೆ. ಗಡಿಯಾರ ಇದೆ. ಈ ದೃಶ್ಯಾವಳಿ ನಿಮಗೆ ಹೇಗನ್ನಿಸ್ತು? ಇವಾಗ ನಿಮಗೆ ಯಾವಾಗ ಇದೆ, ಯಾವಾಗ ಇವೆ ಬಳಸಬೇಕು ಅನ್ನೋದು ಗೊತ್ತಾಯ್ತಾ? ಈ ಪ್ರಶ್ನೆಗಳಿಗೆ ನಿಮ್ಮ ಉತ್ತರನ ಟೀಕಾ ಪೆಟ್ಟಿಗೆಯಲ್ಲಿ ಬರೆದು ತಿಳಿಸಿ. ಧನ್ಯವಾದಗಳು.